ಲೇ ಕುಮುದ ಲೇ ಕುಮುದ ಲೇ ಎದ್ದೇಳೆ, ಎದ್ದು ಕಾಫಿ ಗಿಫಿ ಕೊಡ್ಬಾರ್ದಾ? ಏನ್ರಿ ನಿಮ್ದು? ಇಲ್ಲಿ ಬಂದ್ರು ನಾನೇ ನಿಮಗೆ ಕಾಫಿ ಮಾಡ್ಕೊಡ್ಬೇಕಾ? ಈ ಮನೇಲಿ ಅದಕ್ಕೆ ಅಂತಾನೆ ಜನ ಇದ್ದಾರೆ, ಸುಮ್ಮನೆ ನೆಮ್ಮದಿಯಾಗಿ ಮಲ್ಗೋಕ್ ಬಿಡಿ. ಚಂದ್ರಿ ಎದ್ದೇಳೆ, ಬಿಸಿಲು ಬಿದ್ರು ಇನ್ನೂ ಮಲ್ಗೆ ಇದೆಯಾ? ಅಮ್ಮ, ಅಪ್ಪ ನಿಂಗೆ ಎಬ್ಸಿ ನಿನ್ ನಿದ್ದೆ ಹಾಳಾಯ್ತಂತ ಹೊಟ್ಟೆ ಉರಿ ನಿಂಗೆ. ಅದಕ್ಕೆ ನಾನು ಎಬ್ಬಿಸ್ತಿದ್ಯಾ. ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಹೋಗಮ್ಮ. ಈ ಹಾಸಿಗೆ ನೋಡು ಎಷ್ಟು ಸಾಫ್ಟ್ ಆಗಿದೆ. ಈ ರಗ್ ನೋಡು, ಅಬ್ಬಬ್ಬಾ ಸಿಲ್ಕಿ ಸಿಲ್ಕಿ. ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಈಗ ಮರ್ಯಾದೆಯಿಂದ ಎದ್ರೆ ಸರಿ, ಇಲ್ಲಾಂದ್ರೆ ಬಿಸಿ ಬಿಸಿ ನೀರು ತಂದು ತಲೆ ಮೇಲೆ ಸುರಿದ್ಬಿಡ್ತೀನಿ. ಅಪ್ಪ ಅಪ್ಪ ಇಲ್ಲ ಗೆಪ್ಪ ಇಲ್ಲ, ಎದಳ ಮೇಲೆ ಕುಮುದ ಎದಳೆ. ಬೆಳಗ್ಗೆ ಒಂದು ತೊಟ್ಟು ಕಾಫಿ ಒಳಗೆ ಬೀಳಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಇಲ್ಲಿ ಯಾರನ್ನಪ್ಪ ಕೇಳೋದು? ಕಾಫಿ ತಗೊಳ್ಳಿ. ಕರೆಕ್ಟ್ ಟೈಮಿಗೆ ಬಂದೆ ನೋಡು. ನಿದ್ದೆ ಆಯ್ತಾ? ಓ, ಎಲ್ರೂ ಇಲ್ಲೇ ಬಂದ್ರಾ? ಒಳ್ಳೇದಾಯ್ತು, ತಗೊಳ್ಳಿ. ಎಲ್ರಿಗೂ ನಿದ್ದೆ ಚೆನ್ನಾಗಾಯ್ತಾ? ಮೂಕಣೆ ಲಕ್ಷ್ಮಿ, ಈ ಹೊಡನೆ ಕಾಫಿ ಯಾರನ್ನ ಕೇಳೋದಪ್ಪ ಅನ್ಕೋತಿದ್ದೆ, ಅಷ್ಟರೊಳಗೆ ನೀನೇ ತಂದೆ. ಅಮ್ಮ ತಗೋ, ನಿದ್ದೆ ಆಯ್ತಮ್ಮ? ಚೆನ್ನಾಗಾಯ್ತು. ಅದ್ಯಾಕದ್ಕೆ ಹಂಗೆ ನಾಚ್ಕೋತಾ ಇದ್ದೀರಾ? ಅದು ನನಗೊಂದು ಕನಸು ಬಿದ್ದಿತ್ತು. 3 ಮಕ್ಳು ಆದ್ಮೇಲೂ ನಾಚ್ಕೊಳಂತ ಕನ್ಸ? ಅದ್ಯಾವ್ದಕ್ಕೆ? ಹೋಗಿ ಕುಂದ, ಅದು ಆ ಥರ ಕನಸಲ್ಲ, ಇದೊಂಥರ ಬೇರೆ ಥರ ಕನಸು. ಏನು ನಳಿನಿ ಅದು? ನಾನು ಹೇಳ್ತೀನಿ, ಆದರೆ ನೀವೆಲ್ಲ ಯಾರು ನನ್ನ ಬೈಬಾರ್ದು. ಏನು ಬೈದ ತಕ್ಷಣ ಭಾಳ ಬೇಜಾರು ಮಾಡ್ಕೊಳ್ಳೋಳ್ತಾರ, ಅದೇನಂತ ಹೇಳು. ನೀವು ಸುಮ್ಮನಿರ್ರಿ. ಅದಕ್ಕೆ ನೀವು ಹೇಳಿ, ಅದೇನು ಕನಸು ಅಂತ. ಅದು ನನ್ನ ಕನಸಲ್ಲಿ ದಕ್ಷಿಣಾಭಿಮುಖವಾಗಿ ರಾಮನಗರ ಬೆಟ್ಟದವರೆಗೆ, ಉತ್ತರಾಭಿಮುಖವಾಗಿ ದೇವನಹಳ್ಳಿ ವಿಮಾನ ನಿಲ್ದಾಣದವರೆಗೆ, ಪೂರ್ವದ ಚೋಳ ರಾಜ್ಯದವರೆಗೆ, ಪಶ್ಚಿಮದ ಮಾಗಡಿಯವರೆಗೆ, ಸುತ್ತ 8 ದಿಕ್ಕುಗಳ ಒಳಗೆ ಬೆಂಗಳೂರಿನ ರಾಣಿ ಮಹಾರಾಣಿ ಶ್ರೀಮತಿ ನಳಿನಿ ಮಾತೆ ಅವರಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಮಂತ್ರಿಗಳೇ, ಮಹಾರಾಣಿ, ನಮ್ಮ ಪುರಜನರ ಅಹವಾಲುಗಳನ್ನು ಸ್ವೀಕರಿಸಿದ್ದೀರಾ? ನಮ್ಮ ಗಿರಿಧರ ಹಾಗೂ ಶಶಿಧರನನ್ನು ಅದಕ್ಕಾಗಿಯೇ ಕಳುಹಿಸಿದ್ದೇವೆ. ದಾಸಿ ಚಂಚಲೆ, ಮಹಾರಾಣಿ, ನನ್ನ ಮುಖದ ಮೇಲೆ ಬಿಸಿಲು ಬೀಳುತ್ತಿದೆ, ಹಿಡಿದುಕೊಳ್ಳಿ ಸರಿಯಾಗಿ ಛತ್ರಿಯನ್ನ. ಕ್ಷಮಿಸಿ ಮಹಾರಾಣಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.